ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ದೇಶದ ಚುಕ್ಕಾಣಿ ಹಿಡಿತಿರುವ ಸಂದರ್ಭದಲ್ಲಿ ಸಹಜವಾಗಿಯೇ ಇಡೀ ದೇಶ ಒಂದು ರೀತಿ ಸಂಭ್ರಮಾಚರಣೆಯಲ್ಲಿದೆ. ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕ ಬಿಜೆಪಿ ಅಧ್ಯಕ್ಷರಾಗಿರುವಂತಹ BY ವಿಜೇಂದ್ರ ಅವರು ಈ ಒಂದು ಕ್ಷಣವನ್ನು ಹೇಗೆ ಅದನ್ನು ಸ್ವೀಕಾರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡಿ ನಮ್ಮ ಜೊತೆ ವಿಜೇಂದ್ರ ಅವರು ಇದ್ದಾರೆ. ಸರ್, ಇಡೀ ದೇಶ ಒಂದು ರೀತಿ ಆ ಕ್ಷಣಕ್ಕಾಗಿ ಸಂಭ್ರಮಿಸ್ತಾ ಇದೆ. ಸೊ ಒಬ್ಬ ಪಾರ್ಟಿಯ ಅಧ್ಯಕ್ಷರಾಗಿ ಈ ಕ್ಷಣವನ್ನು ಹೇಗೆ ನೀವು ಸ್ವೀಕಾರ ಮಾಡ್ತೀರಿ ಸರ್? ಇಡೀ ದೇಶದಲ್ಲಿ ಕಾರ್ಯಕರ್ತರ ಜೊತೆಗೆ ಪ್ರತಿಯೊಬ್ಬ ಭಾರತೀಯರು ಕೂಡ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನೋಡಿ, ಸ್ವಾತಂತ್ರ್ಯ ಬಂದ ನಂತರ ಕಾಂಗ್ರೆಸ್ಸೇತರ ಪಕ್ಷಕ್ಕೆ ಸತತವಾಗಿ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬಂದಿರತಕ್ಕಂಥ ಕ್ಷಣ ಇದು. ಇವತ್ತು ಕ್ಷಣ ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನರೇಂದ್ರ ಮೋದಿಜಿಯವರ ಪರಿಶ್ರಮ ಏನಿದೆ. ಕಳೆದ 10 ವರ್ಷದಲ್ಲಿ ದೇಶದ ಪ್ರಧಾನಮಂತ್ರಿಗಳಾಗಿ ನಾನು ಪ್ರಧಾನಮಂತ್ರಿ ಅಲ್ಲ, ಪ್ರಧಾನ ಸೇವಕನ ಭಾವನೆ ಇಟ್ಕೊಂಡು ಯಾವ ರೀತಿ ದೇಶವನ್ನು ಮುನ್ನಡೆಸಿದ್ದಾರೆ, ಇದರ ಪರಿಣಾಮ ಇವತ್ತು ಮೋದಿಜಿಯವರು ಮೂರನೇ ಬಾರಿಗೆ ಇವತ್ತು ಜವಾಬ್ದಾರಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ನಮಗೆ ಸಂಪೂರ್ಣವಾಗಿ ವಿಶ್ವಾಸ ಇದೆ, ಈ ದೇಶದ ಜನರು ಇಟ್ಟಿರ್ತಕ್ಕಂಥ ಭರವಸೆಯನ್ನು ಉಳಿಸ್ಕೊಂಡು ದೇಶವನ್ನು ಇನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮೋದಿಜಿಯವರ ನೇತೃತ್ವದಲ್ಲಿ ಆಗ್ತದೆ. ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ಇದನ್ನು ಎದುರು ನೋಡ್ತಾ ಇದ್ದೇವೆ. ಇವತ್ತಿನ ಮೋದಿಜಿಯವರ ಪ್ರಮಾಣ ವಚನ. 1 ವರ್ಷದ ಹಿಂದೆ ಪಕ್ಷ ಅಧಿಕಾರ ಕಳ್ಕೊಳ್ತು ಕರ್ನಾಟಕದಲ್ಲಿ. ಆದರೆ ಇವತ್ತು ಕರ್ನಾಟಕದಲ್ಲಿ ಉತ್ತಮ ಸ್ಥಾನಗಳು ಬಂದಿವೆ. ನಿರೀಕ್ಷೆ ಸ್ಥಾನಗಳು ಸಿಗದಿದ್ರು ಒಂದು ಉತ್ತಮ ಸ್ಥಾನಗಳು ಬಿಜೆಪಿ ಬಂದಿದೆ ಸರ್. ಸೊ ಈ ಒಂದು ಕರ್ನಾಟಕದಲ್ಲಿ ಹೆಚ್ಚು ಮಂತ್ರಿಗಳಾಗಬೇಕು ಅನ್ನೋದು ಬಯಕೆ ಸಹಜವಾದಂಥ ಒಂದು ಅಪೇಕ್ಷೆ ಇದೆಯಾ ಸರ್? ಫಲಿತಾಂಶದ ಬಗ್ಗೆ ನಾನು ಫಸ್ಟ್ ಮಾತಾಡ್ತೇನೆ. ಏನು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಗ್ಯಾರಂಟಿಗಳ ಬಗ್ಗೆ ವಿಶ್ವಾಸ ನೀಡಿಕೊಂಡು 18-20ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ತೇವೆ ಅನ್ನೋ ನಿರೀಕ್ಷೆಯಲ್ಲಿದ್ದರು. ನಾವು ನಿರೀಕ್ಷೆಯಲ್ಲಿದ್ವಿ. ಆದರೆ ಒಂದು ಗೊತ್ತಿರಲಿ, ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ದೊಡ್ಡ ಸವಾಲು ಯಾವ್ದಾರು ಇದ್ದದ್ದು ಕರ್ನಾಟಕದಲ್ಲಿ. ಯಾಕೆಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿತ್ತು, ಇಡೀ ದೇಶಕ್ಕೆ ಗ್ಯಾರಂಟಿನ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿತ್ತು. ಅವರ ಹಣಬಲ, ಅವರ ದಬ್ಬಾಳಿಕೆ, ಅಧಿಕಾರದ ದುರುಪಯೋಗ ಇವೆಲ್ಲವನ್ನು ಮೆಟ್ಟಿ ನಿಂತು ನಮ್ಮ ಕಾರ್ಯಕರ್ತರು, BJP ಮತ್ತು JDS ಪಕ್ಷದ ಕಾರ್ಯಕರ್ತರು ಏನಿದ್ದಾರೆ ಅವ್ರಿಗೆ ನಿಜವಾಗ್ಲೂ ಕೂಡ ಒಂದು ದೊಡ್ಡ ಸಲಾಮನ್ನು ನಾವು ಇವತ್ತು ಹೇಳಬೇಕು. ಅವರ ಗುರಿಯನ್ನು ಮುಟ್ಟುವ ದಿಶೆಯಲ್ಲಿ ಯಾವತ್ತೂ ಕೂಡ ಎಡವಲಿಲ್ಲ. ಹಗಲು ರಾತ್ರಿ ಶ್ರಮನ ಹಾಕಿ ಇವತ್ತು ಉತ್ತಮ ಫಲಿತಾಂಶ ನಮಗೆ ಬಂದಿದೆ. ನಮ್ಮ ನಿರೀಕ್ಷೆ 23-24 ಸ್ಥಾನಗಳನ್ನು ಗೆಲ್ತೇವೆ ಅನ್ನೋ ನಿರೀಕ್ಷೆ ಇತ್ತು. ಅದೇ ಸಣ್ಣ ಪಟ್ಟ ವ್ಯತ್ಯಾಸಗಳು, ಅದಕ್ಕೆ ಕಾರಣಗಳು ಸಾಕಷ್ಟಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ಸು ಏನು ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ತೇವೆ ಅನ್ನೋ ಭ್ರಮೆನಲ್ಲಿದ್ದರೂ ಅದಕ್ಕೆ ರಾಜ್ಯದ ಜನ ತಕ್ಕ ಉತ್ತರವನ್ನು ನೀಡಿದ್ದಾರೆ. ಅಧಿಕಾರದ ಅಮಲಿನಲ್ಲಿ ಅಂತ ಹೇಳ್ತಾ ಇದ್ದಂಥ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠವನ್ನು ರಾಜ್ಯದ ಮತದಾರರು ಕೊಟ್ಟಿದ್ದಾರೆ. ಈಗಾಗಲೇ ನೋಡ್ತಾ ಇದ್ದೀರಿ ಯಾವ ರೀತಿ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಕಾಂಗ್ರೆಸ್ ಸರ್ಕಾರ. ಬರೋದ್ರಿಂದಲೇ ನೋಡ್ತೀರಿ ನಮ್ಮ ಪಕ್ಷದ ಕಾರ್ಯಕರ್ತರು ರಸ್ತೆಗೆ ಇಳಿದು ಈ ಸರ್ಕಾರಕ್ಕೆ ಬುದ್ಧಿ ಹೇಳ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಆದರೆ ಇವತ್ತು ಒಂದಂತೂ ಸತ್ಯ, ಕಾಂಗ್ರೆಸ್ ಮುಖ್ಯಮಂತ್ರಿ ಆದಾಗ ಎಲ್ಲರೂ ಕೂಡ ಇವತ್ತು ಹತಾಶರಾಗಿದ್ದಾರೆ. ಲೋಕಸಭಾ ಫಲಿತಾಂಶ ಕರ್ನಾಟಕ ರಾಜ್ಯದ ಮಟ್ಟಿಗೆ ಹೇಳೋದಾದರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಆದಿಯಾಗಿ ಎಲ್ಲರೂ ಕೂಡ ಅವ್ರ ನಿರಾಸೆ ಆಗಿದೆ, ಭಾಳ ಹತಾಶರಾಗಿದ್ದಾರೆ. ಇಲ್ಲಿ ಪ್ರಧಾನಿಯವರು 3ನೇ ಬಾರಿಗೆ ಅಧಿಕಾರ ಸಿಗ್ತಾ ಇರೋ ಸಂದರ್ಭದಲ್ಲಿ ಕರ್ನಾಟಕ ಹೆಚ್ಚು ಸ್ಥಾನಗಳು ಬೇಕು ಅಂತಿರೋದು ನಿಮ್ಮನ್ನೇನಾದರೂ ಕೇಳಿದರೆ ಸರ್? ತಾವೇನು ಸಲಹೆ ಕೊಟ್ಟಿದ್ದಾರೆ ಆಸ್ ಎ ಪಕ್ಷದ ಅಧ್ಯಕ್ಷರಾಗಿ? ರಾಜ್ಯದ ಹಿರಿಯರಲ್ಲಿ ಚರ್ಚೆ ಮಾಡಿದ್ದಾರೆ. ಕೇಂದ್ರದ ವರಿಷ್ಠರು ಅವರು ಯಾರ್ಯಾರು ಏನೋ ಸಲಹೆ ಕೊಟ್ಟಿದ್ದಾರೆ. ಹಾಗಾಗಿ ಒಂದು ನಮ್ಮ ಇತಿಮಿತಿ ಒಳಗೆ ನಿಜ ನಾನು ರಾಜ್ಯದ ಅಧ್ಯಕ್ಷನಾಗಿ ಇವತ್ತು ನಮ್ಮ ಕರ್ನಾಟಕಕ್ಕೆ ಹೆಚ್ಚು ಪ್ರಾತಿನಿಧ್ಯ ಕೊಡಬೇಕು ಅನ್ನೋ ನಿರೀಕ್ಷೆ ಇಡ್ತಕ್ಕಂಥದ್ದು ತಪ್ಪಲ್ಲ. ಆದರೆ ನಮ್ಮ ವರಿಷ್ಠರು ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಕರ್ನಾಟಕಕ್ಕೆ ಅನ್ಯಾಯ ಆಗೋದಿಲ್ಲ, ಸೂಕ್ತ ಸ್ಥಾನಮಾನಗಳನ್ನು ನೀಡ್ತಾರೆ. ಕುಮಾರಸ್ವಾಮಿ ಅವರು ಸಂಪುಟಕ್ಕೆ ಆಗ್ತಾ ಇದ್ದಾರೆ ಸರ್. ನಾನು ಅವ್ರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ, ಶುಭಾಶಯಗಳನ್ನು ಕೂಡ ಹೇಳ್ತೇನೆ. ಇವತ್ತು BJP JDS ರಾಜ್ಯದಲ್ಲಿ ಒಟ್ಟಾಗಿ ಇವತ್ತು ನಾವು ಹೋಗಿದ್ದೇವೆ. ಇವತ್ತು ಕೇಂದ್ರದಲ್ಲಿ ಅವರಿಗೆ ಅವಕಾಶ ಸಿಗ್ತದೆ ಅಂತ ಹೇಳಿದ್ರೆ ನಾವು ಕೂಡ ಅದಕ್ಕೆ ಖುಷಿ ಪಡ್ತೇವೆ. ಯಾಕೆಂತ ಹೇಳಿದ್ರೆ ಮಾಜಿ ಮುಖ್ಯಮಂತ್ರಿಗಳಾಗಿ ಅವರದೇ ಆದಂಥ ಅನುಭವ ಇದೆ. ಕೇಂದ್ರದ ಸಚಿವ ಸಂಪುಟಕ್ಕೆ ಬರೋದ್ರ ಮುಖೇನ ದೇಶಕ್ಕೂ ಕೂಡ ಒಳ್ಳೆಯದಾಗ್ತದೆ, ನಮ್ಮ ರಾಜ್ಯಕ್ಕೂ ಕೂಡ ಅದು ಒಳ್ಳೆಯದಾಗ್ತದೆ. ಸೊ ಇದು BJP ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಒಟ್ಟಾರೆ ಅಂದರೆ ಹೋರಾಟಕ್ಕೆ ತಕ್ಕದಾಗಿರ್ತಕ್ಕಂಥ ಒಂದು ಪ್ರತಿಫಲ ಸಿಕ್ಕಿದೆ ಅಂತಕ್ಕಂಥ ವಿಶ್ವಾಸದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ದೇಶ ಚುಕ್ಕಾಣಿ ಹಿಡಿತಿರುವಂಥ ಈ ಕ್ಷಣಕ್ಕೂ ಕೂಡ ಅದರಲ್ಲಿ ಸಂಭ್ರಮಿಸಲಿಕ್ಕೆ, ಅದಕ್ಕೆ ಸಾಕ್ಷಿಯಾಗಲಿಕ್ಕೆ ವಿಜೇಂದ್ರ ಕೂಡ ಸಿದ್ಧರಾಗಿದ್ದಾರೆ. ಕ್ಯಾಮರಾಮನ್ ಕೈಲಾಸ್ ಜೊತೆ ಆನಂದ್ ಪೈ ಬೈದಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ನವದೆಹಲಿ. ಇದು ಏಷ್ಯಾನೆಟ್
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.